ಪ್ರಾರಂಭದಿ ಅವಳ ಗರ್ಭದಿ ಒಂದು ಮೊಟ್ಟೆ ಇತ್ತು. ಆ ಮೊಟ್ಟೆಯಲ್ಲಿ ಒಂದು ಶಕ್ತಿಶಾಲಿ ಭ್ರೂಣವಿತ್ತು. ಮೊಟ್ಟೆಯ ರೂಪದಿ ಸುಪ್ತನಾದ ರವಿಯನ್ನು ಪಂಡಿತರು ಮಾರ್ತಾಂಡ ಎಂದು ಕರೆದರು. ಮೂಲತಃ ವಿವಸ್ವಾನನ ಕಿರಣಗಳು ಮೇಲೆ ಕೆಳಗೆ ಪಕ್ಕಕ್ಕೆ ಹರಡಿದ್ದವು. ನಂತರ ವಿಶ್ವಕರ್ಮನು ಸೂರ್ಯ ಪ್ರಕಾಶವನ್ನು ಕಡಿಮೆ ಮಾಡಿ ದೇವತೆಗಳಿಂದ ಸ್ತುತಿಸಲ್ಪಟ್ಟನು. ಮಹಾವಿರಾಟನ ದೇಹದ ಮೇಲೆ ಬಹಳಷ್ಟು ಧೂಳಿತ್ತು ಮತ್ತದು ಬಹು ಸಮಯದವರೆಗೆ ಗೋಚರಿಸುತ್ತಿತ್ತು. ಓ ಮುನಿವರ, ಅದು ಅವನೆಲ್ಲ ಕೂದಲಿನಲ್ಲಿ ಸಂಗ್ರಹವಾಯಿತು. ಆ ಧೂಳು ಭೂಮಿ ರೂಪದಿ ಕಾಣಿಸಿಕೊಂಡಿತು. ಸೌರವ್ಯೂಹದ ಮಧ್ಯದಿರುವ ಸೂರ್ಯನು ಈ ಜಗಕ್ಕೆ ಅಗ್ರಜನು. ನೀವೇ ಲೋಕದ ರಕ್ಷಕ, ನೀವೇ ಪ್ರವಾಹ ಸಮಯದ ನಾಶಕ. ನಿಮ್ಮಿಂದಲೇ ಎಲ್ಲ ಹುಟ್ಟು, ನಿಮ್ಮಲ್ಲಿಯೇ ಎಲ್ಲ ವಿಲೀನ. ಆಕಾಶದಿ ಆವಿಯಾಗಿಸುವ ಸೂರ್ಯನಿರದೆ ಮಾನವೇತರ ಜೀವಚಕ್ರ ಅಸ್ತಿತ್ವರಹಿತ. ಕಲ್ಪದಂತ್ಯದಿ ಸಪ್ತ ಕಿರಣ ಸಂವರ್ತಕ ಸೂರ್ಯನು ಮೂರು ಲೋಕಗಳನ್ನು ಸುಡುವನು. ವಿನಾಶಕಾರಿ ಸೂರ್ಯನು ಸಾಗರದ ನೀರನ್ನು, ಜೀವಿಗಳನ್ನು, ಭೂಮಿಯನ್ನೇ ಕುಡಿವನು. ಆದರೆ ಪ್ರತಿಯಾಗಿ ಮಳೆ ಕೊಡನು. ಬೆಂಕಿ ಹರಡಿ ಉರಿವಾಗ್ನಿಯ ತೇಜಸ್ಸು ಹರಡಿ ಕಬ್ಬಿಣ ತುಂಡಿನ ರೂಪದಿ ಹೊಳೆವುದು ಭೂಮಿಯು. 432,8,09,80,000 ಮಾನವ ವರ್ಷಗಳು. ಇದು ಪ್ರಳಯ ಕಾಲದ ಸಮಯ. 4,000 ಯುಗಗಳು ಪೂರ್ಣಿಸಿದಾಗ ಬ್ರಹ್ಮನು ನಿದ್ರಿಸಿ ಬೆಳಕು ಬಯಸದ ಕಾರಣ ರಾತ್ರಿಯನ್ನು ಸೃಷ್ಟಿಸುವನು. ರಾತ್ರಿ ಮುಗಿದ ನಂತರ ಬ್ರಹ್ಮ ಎಚ್ಚೆತ್ತು ಸೃಷ್ಟಿಸಲು ಪ್ರೇರಿತನಾಗುವನು. ರಾತ್ರಿ ಬೆಳಗಾದಾಗ ಎಲ್ಲ ಜೀವಿಗಳು ಬ್ರಹ್ಮನಿಂದ ಅವ್ಯಕ್ತ ಮೂಲದ ಮೂಲಕ ಪುನರ್ಜನ್ಮಕ್ಕೊಳಗಾಗುವವು. ವಿಶ್ವದಿ ವಸ್ತು ಸೃಷ್ಟಿ ಮತ್ತು ವಿನಾಶ.